ಆತ್ಮೀಯ ಭೌತಶಾಸ್ತ್ರ ಪ್ರಿಯರೇ, ನಿಮಗೆಲ್ಲ ಅಜಾ ಫಿಸಿಕ್ಸ್ ವಿಡಿಯೋಗೆ ಮತ್ತೊಮ್ಮೆ ಸ್ವಾಗತ. ಸೈನ್ಸ್ನಲ್ಲಿ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಫಿಸಿಕ್ಸ್ ಅಲ್ಲಿ ಥಿಯರಿ ಆಫ್ ರಿಲೇಟಿವಿಟಿ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಐನ್ಸ್ಟೈನ್ಸ್ ಎರಡು ಥಿಯರಿ ಆಫ್ ರಿಲೇಟಿವಿಟಿಗಳನ್ನ ಕೊಡ್ತಾರೆ. ಒಂದು ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿ, ಇನ್ನೊಂದು ಜನರಲ್ ಥಿಯರಿ ಆಫ್ ರಿಲೇಟಿವಿಟಿ. ಈ ಥಿಯರಿ ಆಫ್ ರಿಲೇಟಿವಿಟಿನಲ್ಲಿ ಫ್ರೇಮ್ ಆಫ್ ರೆಫರೆನ್ಸ್ ಅನ್ನುವಂತ ಒಂದು ಇಂಪಾರ್ಟೆಂಟ್ ಕೀ ವರ್ಡ್ ಬರುತ್ತೆ. ಫ್ರೇಮ್ ಆಫ್ ರೆಫರೆನ್ಸ್ ಅಂತಂದ್ರೆ ಇಟ್ ಈಸ್ ಅ ಪಾಯಿಂಟ್ ಆಫ್ ಅಬ್ಸರ್ವೇಷನ್ ವೇರ್ ಸಂಬಡಿ is standing and they are going to observe the system. ಆ ಸಿಸ್ಟಮ್ಗೆ ಸಂಬಂಧಪಟ್ಟಂತಹ ಫಿಸಿಕಲ್ ಕ್ವಾಂಟಿಟೀಸ್ನ ಆ ಪಾಯಿಂಟ್ ಅಲ್ಲಿ ನಿಂತ್ಕೊಂಡು ಅಬ್ಸರ್ವ್ ಮಾಡಿ ಮೆಜರ್ ಮಾಡ್ತಾರೆ. ಆ ಪಾಯಿಂಟ್ ಆಫ್ ಅಬ್ಸರ್ವೇಷನ್ ನ ನಾವು ಫ್ರೇಮ್ ಆಫ್ ರೆಫರೆನ್ಸ್ ಅಂತ ಕರಿತೀವಿ. ನ್ಯೂಟೋನಿಯನ್ ಮೆಕ್ಯಾನಿಕ್ಸ್ ಹೇಳುತ್ತೆ, ಈ ಮಾಸ್, ಲೆಂತ್, ಟೈಮ್ ಅನ್ನುವಂತ ಫಿಸಿಕಲ್ ಕ್ವಾಂಟಿಟೀಸ್ಗಳು ಯಾವುದೇ ಫ್ರೇಮ್ ನಿಂದ ನೋಡಿದ್ರೂ ಕೂಡ ಅವುಗಳ ವ್ಯಾಲ್ಯೂ ಚೇಂಜ್ ಆಗೋದಿಲ್ಲ ಅಂತ ನ್ಯೂಟೋನಿಯನ್ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಹೇಳುತ್ತೆ. ಆದ್ರೆ ಅದೇ ಥಿಯರಿ ಆಫ್ ರಿಲೇಟಿವಿಟಿ ಮಾಸ್, ಲೆಂತ್, ಟೈಮ್ ಬೇರೆ ಬೇರೆ ಫ್ರೇಮ್ ಇಂದ ಮೆಜರ್ ಮಾಡಿದ್ರೆ ಅವುಗಳ ವ್ಯಾಲ್ಯೂ ಕೂಡ ಬೇರೆ ಬೇರೆ ಆಗುತ್ತೆ ಅಂತ ಹೇಳ್ತಾರೆ. ಈ ಡಿಫರೆನ್ಸ್ ಅನ್ನ ನಾವು ಒಂದು ವರ್ಡ್ ಅನ್ನ ಕೊಟ್ಟು ಹೇಳ್ತೀವಿ. ಒಂದು ಯಾವ ಫಿಸಿಕಲ್ ಕ್ವಾಂಟಿಟೀಸ್ಗಳು ಎಲ್ಲಾ ಫ್ರೇಮ್ ಅಲ್ಲೂ ಸೇಮ್ ಇರುತ್ತೋ ಅಂತ ಕ್ವಾಂಟಿಟೀಸ್ ಗಳನ್ನ ಅಬ್ಸಲ್ಯೂಟ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಯಾವ ಫಿಸಿಕಲ್ ಕ್ವಾಂಟಿಟೀಸ್ಗಳು ಒಂದು ಫ್ರೇಮ್ ಇಂದ ಇನ್ನೊಂದು ಫ್ರೇಮ್ಗೆ ಮೂವ್ ಆದಾಗ, ಅಂದ್ರೆ ಬೇರೆ ಬೇರೆ ಫ್ರೇಮ್ ಇಂದ ಅಬ್ಸರ್ವ್ ಮಾಡಿದಾಗ ಅವುಗಳ ವ್ಯಾಲ್ಯೂ ಡಿಫರೆಂಟ್ ಆಗಿ ಬರುತ್ತೋ ಅಂತ ಫಿಸಿಕಲ್ ಕ್ವಾಂಟಿಟೀಸ್ ಅನ್ನ ರಿಲೇಟಿವ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಸೊ ದೇರ್ ಫೋರ್ ಮಾಸ್, ಲೆಂತ್, ಟೈಮ್ ನ್ಯೂಟೋನಿಯನ್ ಮೆಕ್ಯಾನಿಕ್ಸ್ ನಲ್ಲಿ ನೋಡಿದ್ರೆ ಅಬ್ಸಲ್ಯೂಟ್ ಆಗಿರುತ್ತೆ. ಆದ್ರೆ ಥಿಯರಿ ಆಫ್ ರಿಲೇಟಿವಿಟಿ ನಲ್ಲಿ ಐನ್ಸ್ಟೈನ್ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಮಾಸ್, ಲೆಂತ್, ಟೈಮ್ ಆರ್ ನಾಟ್ ಅಬ್ಸಲ್ಯೂಟ್, ದೇ ಆರ್ ರಿಲೇಟಿವ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಹೇಳಿದ್ದಾರೆ. ನಾವೇನಾದ್ರೂ ರಿಲೇಟಿವಿಸ್ಟಿಕ್ ಸ್ಪೀಡ್ ಅಲ್ಲಿ ಮೂವ್ ಆದ್ರೆ ನಮ್ಮ ಮಾಸ್, ಲೆಂತ್ ಮತ್ತೆ ನಾವು ಮೆಜರ್ ಮಾಡುವಂತಹ ಒಂದು ಈವೆಂಟ್ ನಡೀತಾ ಇರುವಂತ ಟೈಮ್ ಡ್ಯೂರೇಷನ್ ಎಲ್ಲವೂ ಕೂಡ ಬದಲಾಗುತ್ತೆ ರೆಸ್ಟ್ ಅಲ್ಲಿ ಇರೋರಿಗಿಂತ ಅವ್ರಿಗೆ ಹೋಲಿಸಿದ್ರೆ ಅನ್ನುವಂಥದ್ದು ಅವರ ಕಾನ್ಸೆಪ್ಟ್. ಬಟ್ ಥಿಯರಿ ಆಫ್ ರಿಲೇಟಿವಿಟಿ ನಲ್ಲಿ ಕೂಡ ಇಲ್ಲಿ ಬರೆದಿರುವ ಫಿಸಿಕಲ್ ಕ್ವಾಂಟಿಟೀಸ್ಗಳು ಅಂದ್ರೆ ಸ್ಪೀಡ್ ಆಫ್ ಲೈಟ್, ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿಯ ಪಾಸ್ಟುಲೇಟ್ಸ್ ನಲ್ಲಿ ಹೇಳ್ತಾರೆ ಸ್ಪೀಡ್ ಆಫ್ ಲೈಟ್ ಈಸ್ ಸೇಮ್ ಫಾರ್ ಆಲ್ ದಿ ಅಬ್ಸರ್ವರ್ಸ್ ಅಂತ. ಸೊ ಸ್ಪೀಡ್ ಆಫ್ ಲೈಟ್ ಇಸ್ ಅನ್ ಅಬ್ಸಲ್ಯೂಟ್ ಫಿಸಿಕಲ್ ಕ್ವಾಂಟಿಟಿ even in relativity. Okay, so rest mass of any particle or any body is also absolute quantity. Electric charge of a particle is going to be absolute. ಓಕೆ, ಅಂದ್ರೆ ಯಾವುದೇ ಫ್ರೇಮ್ ಇಂದ ಮೆಜರ್ ಮಾಡಿದ್ರು ಎಲೆಕ್ಟ್ರಿಕ್ ಚಾರ್ಜ್ ಅನ್ನುವಂಥದ್ದು ಸೇಮ್ ವ್ಯಾಲ್ಯೂ ಬರಬೇಕು. ಜೊತೆಗೆ ಸ್ಪೇಸ್ ಟೈಮ್ ಇಂಟರ್ವಲ್, ಓಕೆ, ಲೆಂತ್ ಆಫ್ ಸಮಥಿಂಗ್ ಮೆಜರ್ಡ್ ಇನ್ ಸ್ಪೇಸ್ ಟೈಮ್ ಇಸ್ ಕಾಲ್ಡ್ ಅ ಸ್ಪೇಸ್ ಟೈಮ್ ಇಂಟರ್ವಲ್. ಅದಕ್ಕೆ ಫಾರ್ಮುಲಾ ಕೂಡ ಇಲ್ಲಿ ಬರ್ದಿದ್ದೀನಿ. ಇವೆಲ್ಲವೂ ಅಬ್ಸಲ್ಯೂಟ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರೀತಾರೆ. ಓಕೆ, ಬಟ್ ನಾನು ನಿಮ್ಗೆ ಇವತ್ತು ಹೇಳಿಕೊಟ್ಟಿರುವಂತದ್ದು ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಗಳ ಬಗ್ಗೆ. ನಾನೇನಾದ್ರೂ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಎರಡು ಫೀಲ್ಡ್ ಗಳು ಕೂಡ ರಿಲೇಟಿವ್ ಆಗಿದೆ, ದೇ ಆರ್ ನಾಟ್ ಅಬ್ಸಲ್ಯೂಟ್ ಫೀಲ್ಡ್ಸ್ ಅಂತ ಹೇಳಿದ್ರೆ ಹೇಗಿರುತ್ತೆ. ಬಟ್ ಅದು ಹೇಗೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ವೀಕ್ಷಕರೇ, ನಿಮ್ಗೆಲ್ಲ ಗೊತ್ತೇ ಇದೆ ಕೂಲಮ್ಸ್ ಲಾ ಮತ್ತೆ ಮ್ಯಾಗ್ನೆಟಿಕ್ ಫೋರ್ಸ್ ಇವುಗಳ ಬಗ್ಗೆ. ಇಲ್ಲೊಂದು ನೆಗೆಟಿವ್ ಚಾರ್ಜ್ ಇದೆ, ಪಾಸಿಟಿವ್ ಚಾರ್ಜ್ ಇದೆ. ಇವೆರಡರ ಮಧ್ಯೆ ಇರುವಂತ ಅಟ್ರಾಕ್ಟಿವ್ ಫೋರ್ಸ್ ನ ನಾವು ಹೀಗೆ ಬರಿಬಹುದು. ಇದನ್ನ ಕೂಲಮ್ಸ್ ಲಾ ಯೂಸ್ ಮಾಡ್ಕೊಂಡು ಬರೆದಿದ್ದೀವಿ. ಅದೇ ತರ ಇಲ್ಲೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ನಾರ್ತ್ ಇಂದ ಸೌತ್ ಪೋಲ್ಗೆ. ಇಲ್ಲಿ ಚಾರ್ಜ್ ಪಾರ್ಟಿಕಲ್ ಈ ಡೈರೆಕ್ಷನ್ ಅಲ್ಲಿ ಎಂಟರ್ ಆದ್ರೆ ಇಷ್ಟು ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಅದು ಸರ್ಕ್ಯುಲರ್ ಪಾತ್ ಅಲ್ಲಿ ಸುತ್ತೋದಕ್ಕೆ ಶುರು ಮಾಡುತ್ತೆ. ಅದೇ ತರ ಯಾವ್ದಾದ್ರೂ ಒಂದು ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಅದರಿಂದ ಆರಷ್ಟು ದೂರ ಬಂದ್ರೆ, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆರಷ್ಟು ಆದ್ರೆ ಈ ಪಾಯಿಂಟ್ ಅಲ್ಲಿ ಇಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಬರೀ ಇದೊಂದು ಪಾಯಿಂಟ್ ಅಲ್ಲ, ಈ ಇಮ್ಯಾಜಿನರಿ ಸರ್ಕಲ್ ನ ಪೆರಿಮೀಟರ್ ನ ಯಾವುದೇ ಪಾಯಿಂಟ್ ಅಲ್ಲಿ ಇಷ್ಟೇ ಕಾನ್ಸ್ಟೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಅನ್ನೋದನ್ನ ನಾವು ನೋಡಿದೀವಿ. ಈಗ ಈ ಬೇಸಿಕ್ ಫಾರ್ಮುಲಾಸ್ ಗಳನ್ನ ಯೂಸ್ ಮಾಡಿಕೊಂಡು ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಕೂಡ ರಿಲೇಟಿವ್ ಫೀಲ್ಡ್ಸ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಹೇಗೆ ಬನ್ನಿ ನೋಡಿ. ಇಲ್ಲಿ ಸುಮಾರು ಡಯಾಗ್ರಾಮ್ ಗಳನ್ನ ನಾನು ಬರೆದಿದ್ದೇನೆ. ಮೊದಲನೇ ಡಯಾಗ್ರಾಮ್ ಅಲ್ಲಿ ಒಂದು ಕಂಡಕ್ಟಿಂಗ್ ವೈರ್ ಇದೆ, ಕಂಡಕ್ಟರ್ ಅಂತ ತಗೋಬಹುದು. ಅದ್ರ ಪಕ್ಕದಲ್ಲಿ ಒಂದು ಚಾರ್ಜ್ ಪಾರ್ಟಿಕಲ್ ನ ಇಟ್ಟಿದೀವಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ಕಂಡಕ್ಟರ್ ನಲ್ಲಿ ಎಷ್ಟು ನಂಬರ್ ಆಫ್ ಪ್ರೋಟಾನ್ಸ್ ಇದೆಯೋ ಅಷ್ಟೇ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಅಂದ್ರೆ ಟೋಟಲ್ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜಸ್ ಈಕ್ವಲ್ ಆಗಿರೋದ್ರಿಂದ ಇದು ನ್ಯೂಟ್ರಲ್ ಚಾರ್ಜ್ಡ್ ವೈರ್. ಹಾಗಾದ್ರೆ ಈ ಚಾರ್ಜ್ ಅನ್ನ ಈ ವೈರು ಯಾವುದೇ ಕಾರಣಕ್ಕೂ ಯಾವುದೇ ಫೋರ್ಸ್ ಇಂದ ಅಟ್ರಾಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಗ್ರಾವಿಟೇಷನ್ ಫೋರ್ಸ್ ಇರುತ್ತೆ, ಬಹಳ ವೀಕ್.
ಸೊ ದೇರ್ ಫೋರ್ ಈ ಚಾರ್ಜ್ ಪಾರ್ಟಿಕಲ್ ಇದ್ರ ಹತ್ರ ಅಟ್ರಾಕ್ಟ್ ಆಗಲಿ ಅಥವಾ ಅದರಿಂದ ರಿಪಲ್ ಆಗಿ ಹೋಗೋದಿಲ್ಲ. ಸೆಕೆಂಡ್ ಡಯಾಗ್ರಾಮ್ ನ ಬನ್ನಿ. ಸೆಕೆಂಡ್ ಡಯಾಗ್ರಾಮ್ ಅಲ್ಲಿ ಇಲ್ಲಿ ಒಂದು ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ನ ನಾವು ನೋಡ್ತಾ ಇದ್ದೀವಿ. ಎಲ್ಲಿರುವಂತ ಕರೆಂಟ್ ನ ಐ ಅಂತ ಇಟ್ಕೊಳ್ಳೋಣ, ಚಾರ್ಜ್ ನ ಕ್ಯೂ ಅಂತ ಇಟ್ಕೊಳ್ಳೋಣ, ವೈರ್ ನ ಪಕ್ಕದಲ್ಲೇ ಇದೆ. ಇಲ್ಲಿ ಅಬ್ಸರ್ವ್ ಮಾಡಿ, ಈ ಚಾರ್ಜ್ ಪಾರ್ಟಿಕಲ್ ರೆಸ್ಟ್ ಅಲ್ಲಿ ಇದೆ, ಇದು ಮೂವ್ ಆಗ್ತಿಲ್ಲ. ಮತ್ತೆ ಈ ಚಾರ್ಜ್ ಪಾರ್ಟಿಕಲ್ ನ ಈ ಫ್ರೇಮ್ ನಿಂದ ನಾವು ಅಬ್ಸರ್ವ್ ಮಾಡ್ತಾ ಇದೀವಿ. ಈ ಫ್ರೇಮ್ ಕೂಡ ರೆಸ್ಟ್ ಅಲ್ಲೇ ಇದೆ. ಹೀಗಿರುವಾಗ ಈ ಚಾರ್ಜ್ ಪಾರ್ಟಿಕಲ್ ಇಲ್ಲಿಗೆ ಅಟ್ರಾಕ್ಟ್ ಆಗುತ್ತಾ ಅಂದ್ರೆ ಖಂಡಿತ ಇಲ್ಲ. ಯಾಕೆ? ಮ್ಯಾಗ್ನೆಟಿಕ್ ಫೋರ್ಸ್ ಈ ಚಾರ್ಜ್ ಪಾರ್ಟಿಕಲ್ ಮೇಲೆ ಇಲ್ಲ. ಕಾರಣ ವೆಲಾಸಿಟಿ ಆಫ್ ದ ಚಾರ್ಜ್ ಪಾರ್ಟಿಕಲ್ 0 ಇದೆ. ಸಪೋಸ್ ಈ ಚಾರ್ಜ್ ಪಾರ್ಟಿಕಲ್ ಏನಾದ್ರೂ ಈ ತರ ಮೂವ್ ಆಗ್ತಾ ಇದ್ರೆ ವಿತ್ ಸಮ್ ವೆಲಾಸಿಟಿ, ಈ ವೈರ್ ಇಂದ ಪ್ರೊಡ್ಯೂಸ್ ಆಗಿರುವಂತ ಮ್ಯಾಗ್ನೆಟಿಕ್ ಫೀಲ್ಡ್ ಇದರ ಮೇಲೆ ಫೋರ್ಸ್ ಅನ್ನ ಎಕ್ಸರ್ಟ್ ಮಾಡುತ್ತೆ. ಆ ಫೋರ್ಸ್ ಇಂದಾಗಿ ಈ ಚಾರ್ಜ್ ಪಾರ್ಟಿಕಲ್ ನಾನು ಆಲ್ರೆಡಿ ಹೇಳಿದಾಗೆ ಕರ್ವ್ಡ್ ಪಾತ್ ಅಲ್ಲಿ ಮೂವ್ ಆಗ್ಲಿಕ್ಕೆ ಶುರು ಆಗುತ್ತೆ. ಈ ರೆಸ್ಟ್ ಅಲ್ಲಿರುವಂತ ಅಬ್ಸರ್ವರ್ ಈ ಫ್ರೇಮ್ ಇಂದ ನೋಡಿದ್ರೆ ಈ ಕರ್ವ್ಡ್ ಪಾತ್ ಅನ್ನ ಅಬ್ಸರ್ವ್ ಮಾಡಬಹುದು. ಮತ್ತೆ ಇಲ್ಲಿ ಎಷ್ಟು ಮ್ಯಾಗ್ನೆಟಿಕ್ ಫೋರ್ಸ್ ಇದೆ ಅಂತ ಈ ಅಬ್ಸರ್ವರ್ ಬಹಳ ಸುಲಭವಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ರೆಸ್ಟ್ ಫ್ರೇಮ್ ಇಂದ ನೋಡಿದ್ರೆ ಈ ಮೂವಿಂಗ್ ಚಾರ್ಜ್ ಪಾರ್ಟಿಕಲ್ ಬಿಕಾಸ್ ಆಫ್ ವೈರ್ ಇಂದ, ಕರೆಂಟ್ ಕ್ಯಾರಿಂಗ್ ವೈರ್ ಇಂದ ಮ್ಯಾಗ್ನೆಟಿಕ್ ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆ. ಆದ್ರೆ ಲೆಟ್ಸ್ ಕಮ್ ಟು ದ ಲಾಸ್ಟ್ ಡಯಾಗ್ರಾಮ್. ಈ ಲಾಸ್ಟ್ ಡಯಾಗ್ರಾಮ್ ಅಲ್ಲಿ ಏನಾಗ್ತಿದೆ ಅಂದ್ರೆ ಅದೇ ವೈರ್, ಅದೇ ಕರೆಂಟ್, ಅದೇ ಚಾರ್ಜ್ ಪಾರ್ಟಿಕಲ್ ಕ್ಯೂ ಅಂತ ಇಟ್ಕೊಳ್ಳಿ, ಅಷ್ಟೇ ವೆಲಾಸಿಟಿನಲ್ಲಿ ಹೋಗ್ತಾ ಇದೆ. ಆದ್ರೆ ಅಬ್ಸರ್ವರ್ ಮಾತ್ರ, ಅಂದ್ರೆ ಫ್ರೇಮ್ ಆಫ್ ರೆಫರೆನ್ಸ್ ಮಾತ್ರ ಇಲ್ಲಿ ಡಿಫರೆಂಟ್ ಆಗಿದೆ. ಫ್ರೇಮ್ ಆಫ್ ರೆಫರೆನ್ಸ್ ಇಲ್ಲಿ ರೆಸ್ಟ್ ಅಲ್ಲಿಲ್ಲ, ಬದಲಾಗಿ ಫ್ರೇಮ್ ಆಫ್ ರೆಫರೆನ್ಸ್ ಕೂಡ ಹೋಗ್ತಾ ಇದೆ ಸೇಮ್ ವೆಲಾಸಿಟಿ, ಸೇಮ್ ಡೈರೆಕ್ಷನ್ ಅಲ್ಲಿ. ಈಗ ಏನಾಗತ್ತೆ, ಈ ಚಾರ್ಜ್ ಪಾರ್ಟಿಕಲ್ ಈ ಅಬ್ಸರ್ವರ್ಗೆ ರಿಲೇಟಿವ್ಲಿ ರೆಸ್ಟ್ ಅಲ್ಲಿ ಇದೆ. ರಿಲೇಟಿವ್ ರೆಸ್ಟ್ ಅಲ್ಲಿ ಇದ್ರೂ ಕೂಡ ಈ ಪರ್ಸನ್ಗೆ, ಅಂದ್ರೆ ಈ ಮೂವಿಂಗ್ ಫ್ರೇಮ್ ನಲ್ಲಿರುವಂತಹ ಈ ಪರ್ಸನ್ಗೆ ಈ ಚಾರ್ಜ್ ಪಾರ್ಟಿಕಲ್ ಬಿಕಾಸ್ ಆಫ್ ಸಮ್ ಫೋರ್ಸ್ ಈ ವೈರ್ ನ ಹತ್ರ ಮೂವ್ ಆಗ್ತಿರೋ ರೀತಿ ಕಾಣಿಸ್ತಾ ಇದೆ. ಓಕೆ, ಸೊ ಪಾರ್ಟಿಕಲ್ ನ ಪಾತ್ ಈ ಫ್ರೇಮ್ ಅಲ್ಲಿರುವಂತ ಅಬ್ಸರ್ವರ್ಗೆ ಹೇಗ್ ಕಾಣಿಸುತ್ತೆ ಅಂತ ನೋಡಿದ್ರೆ ಕರ್ವ್ಡ್ ಪಾತ್ ಕಾಣಲ್ಲ, ಕಾಣುವಂತದ್ದು ಸ್ಟ್ರೈಟ್ ಲೈನ್ ಪಾತ್. ಯಾಕೆ ಸ್ಟ್ರೈಟ್ ಲೈನ್ ಪಾತ್ ಕಾಣುತ್ತೆ? ಈ ಚಾರ್ಜ್ ಪಾರ್ಟಿಕಲ್ ನ ಈ ಡೈರೆಕ್ಷನ್ ಅಲ್ಲಿರುವಂತ ಎಷ್ಟು ವೆಲಾಸಿಟಿ ಇದೆಯೋ ಅದು ಖಂಡಿತ ಚೇಂಜ್ ಆಗಲ್ಲ. ಪಾರ್ಟಿಕಲ್ ಕರ್ವ್ಡ್ ಪಾತ್ ಅಲ್ಲಿ ಮೂವ್ ಆಗುವಾಗ ಈ ಆಕ್ಸಿಸ್ ನಲ್ಲೂ, ಈ ಡೈರೆಕ್ಷನ್ ಅಲ್ಲೂ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ, ಈ ಡೈರೆಕ್ಷನ್ ಅಲ್ಲೂ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಇವರಿಬ್ಬರ ರಿಲೇಟಿವ್ ವೆಲಾಸಿಟಿ ಈ ಡೈರೆಕ್ಷನ್ ಅಲ್ಲಿ 0 ಇರೋದ್ರಿಂದ, ಅಂದ್ರೆ ಇಬ್ರು ಒಂದೇ ವೆಲಾಸಿಟಿನಲ್ಲಿ ಈ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿರೋದ್ರಿಂದ ಆಸ್ ಎ ರಿಸಲ್ಟ್ ಈ ಅಬ್ಸರ್ವರ್ಗೆ ಈ ಚಾರ್ಜ್ ಪಾರ್ಟಿಕಲ್ ಸ್ಟ್ರೈಟ್ ಲೈನ್ ಅಲ್ಲಿ ಈ ವೈರ್ ನ ಕಡೆ ಹೋದಂಗೆ ಅನ್ಸುತ್ತೆ. ವೀಕ್ಷಕರೇ, ಸರಿಯಾಗಿ ಅಬ್ಸರ್ವ್ ಮಾಡಿ, ಈ ಅಬ್ಸರ್ವರ್ ಈ ಫ್ರೇಮ್ ಇಂದ ನೋಡ್ತಾ ಇರುವಂತದ್ದು ಮ್ಯಾಗ್ನೆಟಿಕ್ ಫೋರ್ಸ್. ಎಷ್ಟು ಮ್ಯಾಗ್ನೆಟಿಕ್ ಫೋರ್ಸ್ ಅನ್ನ ಈ ಚಾರ್ಜ್ ಪಾರ್ಟಿಕಲ್ ಮೇಲಿದೆ ಅಂತ ಅಬ್ಸರ್ವರ್ ನೋಡಿದ್ರು? F is equal to QVB. ಹೇಗೆ ಹೇಳ್ತೀರಿ ಮ್ಯಾಗ್ನೆಟಿಕ್ ಫೋರ್ಸ್ ಅನ್ನ ನೋಡ್ತಿದ್ದಾರೆ ಅಂತ? ಬಿಕಾಸ್ ಚಾರ್ಜ್ ಪಾರ್ಟಿಕಲ್ ಇಷ್ಟು ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಕರ್ವ್ಡ್ ಪಾತ್ ಅಲ್ಲಿ ಮೂವ್ ಆಗ್ತಾ ಇದೆ. ದಟ್ ಇಸ್ ವಾಟ್ ಸೀನ್ ಬೈ ದಿಸ್ ಅಬ್ಸರ್ವರ್. ಬಟ್ ಈ ಅಬ್ಸರ್ವರ್ ನೋಡ್ತಿರುವಂತದ್ದು ಫೋರ್ಸ್ ಇದೆ ಅಂತ ನೋಡ್ತಿದ್ದಾರೆ, ಆದ್ರೆ ಪಾರ್ಟಿಕಲ್ ಇವ್ರಿಗೆ ಕಾಣಿಸ್ತಾ ಇರುವಂತದ್ದು ಸ್ಟ್ರೈಟ್ ಲೈನ್ ಅಲ್ಲಿ ವೈರ್ ಅನ್ನ ಅಪ್ರೋಚ್ ಮಾಡ್ತಾ ಇದೆ ಅಂತ. ಬಿಕಾಸ್ ಇವರು ಮೂವಿಂಗ್ ಫ್ರೇಮ್ ಅಲ್ಲಿ ಇದ್ದಾರೆ. ವಿತ್ ರೆಸ್ಪೆಕ್ಟ್ ಟು ದಿಸ್ ಚಾರ್ಜ್ ಪಾರ್ಟಿಕಲ್ ಇವರು ಕೂಡ ರೆಸ್ಟ್ ಅಲ್ಲಿ ಇದ್ದಾರೆ. ಹಾಗಾದ್ರೆ ಇಲ್ಲಿ ಚಾರ್ಜ್ ಪಾರ್ಟಿಕಲ್ ಎಷ್ಟು ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡ್ತಿದೆ ಅಂತ ಇವ್ರಿಗೆ ಕಾಣಿಸ್ತಾ ಇದೆ ಅಂತಂದ್ರೆ ದಟ್ ಫೋರ್ಸ್ ಕ್ಯಾನ್ ಬಿ ರಿಟರ್ನ್ ಆಸ್ E into Q. ಸಪೋಸ್ ಇಲ್ಲಿ ಯಾವುದೋ ಒಂದು ಎಲೆಕ್ಟ್ರಿಕ್ ಫೋರ್ಸ್ ನ ಎಕ್ಸರ್ಟ್ ಮಾಡುವಂತ ಒಂದು ಸೋರ್ಸ್ ಇದ್ದು ಅದು ಈ ಚಾರ್ಜ್ ಪಾರ್ಟಿಕಲ್ ನ ಹೀಗೆ ಅಟ್ರಾಕ್ಟ್ ಮಾಡ್ತಾ ಇದೆ ಅಂತ ಇವ್ರು ನೋಡ್ತಾ ಇದ್ದಾರೆ. ಇಲ್ಲಿ ಬಹಳ ಸಿಂಪಲ್. ಈ ಕೇಸ್ ನಲ್ಲಿ ರೆಸ್ಟ್ ಅಲ್ಲಿರುವಂತ ಅಬ್ಸರ್ವರ್ಗೆ ಕಾಣಿಸ್ತಾ ಇರುವಂತದ್ದು ಮ್ಯಾಗ್ನೆಟಿಕ್ ಫೀಲ್ಡ್, ಬಿಕಾಸ್ ಮ್ಯಾಗ್ನೆಟಿಕ್ ಫೋರ್ಸ್ ಅನ್ನ ಅವರು ಕ್ಯಾಲ್ಕುಲೇಟ್ ಮಾಡ್ತಿದ್ದಾರೆ. ಆದ್ರೆ ಈ ಮೂವಿಂಗ್ ಫ್ರೇಮ್ ನಲ್ಲಿ ಇರುವಂತವರು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ, ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಅಲ್ಲ. ಬಿಕಾಸ್ ಇವರು ಮೂವಿಂಗ್ ಫ್ರೇಮ್ ನಲ್ಲಿ ಇರೋರು ನೋಡ್ತಾ ಇರುವಂತದ್ದು ಎಲೆಕ್ಟ್ರಿಕ್ ಫೋರ್ಸ್ ಅನ್ನ. ಓಕೆ, ಸೊ ದೇರ್ ಫೋರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಅಬ್ಸರ್ವ್ ಮಾಡ್ತಿದ್ದೀರೋ, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಅಬ್ಸರ್ವ್ ಮಾಡ್ತಿದ್ದೀರೋ ಅನ್ನೋದು ನೀವು ಯಾವ ಫ್ರೇಮ್ ನಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದೇ ಥಿಯರಿ ಆಫ್ ರಿಲೇಟಿವಿಟಿ. ಹಾಗಾದ್ರೆ ಈ ಫೀಲ್ಡ್ಗಳು ರಿಲೇಟಿವ್ ಆದ್ಮೇಲೆ ಇನ್ನೊಂದು ಪಾಯಿಂಟ್ ಅನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಈ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಇವುಗಳು ರಿಲೇಟಿವ್ ಫೀಲ್ಡ್ಸ್ ಗಳಾಗಿರಬಹುದು.
ಆದ್ರೆ ಇವೆರಡೂ ಸೇರಿಸಿದ ಹಾಗೆ ಒಂದು ಫೀಲ್ಡ್ ಇದೆ. ಆ ಫೀಲ್ಡ್ ಅನ್ನ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರೀತಾರೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ನ ಎರಡು ಮುಖಗಳೇ ಈ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಹೀಗೆ ನೋಡ್ತಾ ಸಪೋರ್ಟ್ ಮಾಡಿ.